ಎಸ್ ನೋಡಿ ಹುಲಿ ಏನು 5 ಹುಲಿಗಳು ಸಾವನ್ನಪ್ಪಿರುವಂಥ ಈ ವಿಚಾರ ಇದೆಯಲ್ಲ, ನಿಜವಾಗ್ಲೂ ಕೂಡ ಇದೊಂದು ಆಘಾತಕಾರಿ ವಿಚಾರ. ಈಗ ರಿಪೋರ್ಟ್ಗೆ ವೆಯ್ಟ್ ಮಾಡಲಾಗ್ತಾ ಇದೆ. ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಈಗ ಮುಂದೆ ತನಿಖೆ ಹೇಗೆ ನಡೆಯುತ್ತೆ ಅನ್ನೋದು ಕೂಡ ಒಂದು ಕಡೆಯಲ್ಲಿ ನೋಡಬೇಕಾಗತ್ತೆ. ಇದರ ಜೊತೆಗೆ ಯಾಕೆ ಈ ರೀತಿ ಆಗ್ತಾ ಇದೆ, ಯಾರು ನಿರ್ಲಕ್ಷ್ಯ, ಈ ಸಾವಿಗೆ ಯಾರು ಹೊಣೆ, ಯಾರು ಜವಾಬ್ದಾರಿ, ಈ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇರೋದು. ಸೊ ಇದೆಲ್ಲದ್ರ ಬಗ್ಗೆ ನಾವು ಚಿಂತಕರು, ಪರಿಸರವಾದಿಗಳು ಇವ್ರನ್ನೆಲ್ಲ ಮಾತಾಡಿಸ್ತಾ ಇದ್ವಿ. ಹಾಗೆಯೇ ನಮ್ಮ ಜೊತೆಗೆ ಈಗ ಜೋಸೆಫ್ ಹೂವರ್ ಅವರು ಫೋನ್ ಸಂಪರ್ಕದಲ್ಲಿ ಇದ್ದಾರೆ, ಪರಿಸರವಾದಿಗಳು. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಮೇಡಮ್. ಸರ್, ನಾವು ಇಲ್ಲಿ ತನಕ ಇದು ಎಷ್ಟು ಮಟ್ಟಿಗೆ ನಾವು ಸಮಸ್ಯೆ ಆಗಿದೆ, ಯಾರಿಂದ ಆಗಿದೆ, ಯಾವ ಕಾರಣಕ್ಕಾಗಿದೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ವಿ. ನಾವು ಯಾರು ಒಬ್ಬರ ಮೇಲೆ ಈಗ ಕೈ ತೋರಿಸ್ಲೇಬೇಕಾಗತ್ತೆ, ಇದು ಅರಣ್ಯ ಇಲಾಖೆದು ಅಥವಾ ಪ್ರಾಧಿಕಾರದ್ದು ಅಥವಾ ಜನರದ್ದು ಅಂತ. ಸೊ ಈ ಎಲ್ಲ ವಿಶ್ಲೇಷಣೆಗಳಿಗಿಂತ ಮುಂಚಿತವಾಗಿ ನನಗೆ ಅನಿಸ್ತಂಗೆ ನಮ್ಮ ಜನರಿಗೆ ಇನ್ನೂ ಕೂಡ ಈ ಹುಲಿ ಸಂರಕ್ಷಣೆ ಅಂದರೆ ಏನು, ಅಥವಾ ಈ ಕಳ್ಕೊಂಡಿದ್ದೀವಲ್ಲ ನಾವು ಲಾಸಸ್ಸು, ಇದು ಎಷ್ಟರ ಮಟ್ಟಿಗೆ ಬಿಗ್ ಲಾಸ್ ಅನ್ನೋದು ಅರಿವು ಆಗ್ತಾ ಇಲ್ವಾ ಅಂತ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ಪ್ರಾಮುಖ್ಯತೆಯಾಗಿ ಬೇಕಾ ಅಂತ. ಸರ್, ಬಹಳ ಡಿಸ್ಟರ್ಬೆನ್ಸ್ ಇದೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಈಗ? ಸರ್, ಈಗ ನಾವು ಈ ಹುಲಿಗಳ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಜವಾಬ್ದಾರಿ ತೆಗೆದುಕೊಳ್ಬೇಕು, ಯಾರು ಹೊಣೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನನಗನ್ಸುತ್ತೆ ಇದೆಲ್ಲದಕ್ಕಿಂತ ಮುಂಚಿತವಾಗಿ ಯಾಕೆ ಹುಲಿಗಳ ಸಂರಕ್ಷಣೆ ಮಾಡಬೇಕು, ನಮಗೆ ಈಗಾಗಿರುವಂಥ ಲಾಸ್ 5 ಹುಲಿಗಳನ್ನು ನಾವು ಏನು ಕಳ್ಕೊಂಡಿದ್ದೀವಿ, ಈ ಲಾಸ್ ಎಷ್ಟರ ಮಟ್ಟಿಗೆ ನಮಗೆ ಪರಿಣಾಮ ಬೀರುತ್ತೆ ಅನ್ನೋದು ಅರಿವೇ ನಮ್ಮ ಜನರಿಗೆ ಇಲ್ವಾ ಅಂತ. ಮೊದಲಿಗೆ ಆ ಅರಿವು ಮೂಡಿಸೋ ಕೆಲಸ ನಾವು ಮಾಡಬೇಕಾ ಈಗ್ಲೂ, ಈ ಕ್ಷಣಕ್ಕೂ? ಹೌದು, ನೀವು ಹೇಳಿದ ನಾವು ಅರಿವು ಮೂಡಿಸ್ಬೇಕಾಯ್ತು. ಊರ್ ಜನಕ್ಕೆಲ್ಲ ನಾವು ಚೆನ್ನಾಗಿ ಕಾನ್ಫಿಡೆಂಟ್ ಆಗಿ ಇಟ್ಕೊಂಡು ಈ ತರ ಹಿಂಗ್ ಆದ್ರೆ ಹಿಂಗ್ ಮಾಡಬಾರ್ದು ಅಂದ್ಬಿಟ್ಟು ಒಂದು ಇದು ಮಾಡ್ಬೇಕಾಯ್ತು. ಆದ್ರೆ ಸೀನಿಯರ್ ಫಾರೆಸ್ಟ್ ಆಫೀಸರ್ಸ್ ಫೇಲಿಯರ್ ಇದೆ ಇದ್ರೊಳಗೆ. ಊರ್ ಜನನ ಚೆನ್ನಾಗಿ ನೋಡ್ಕೋಬೇಕು. ಅಲ್ಲಿರೋ ಅಕ್ಕಪಕ್ಕ ಹಳ್ಳಿ ಜನಕ್ಕೆ ನಾವು ಯಾವತ್ತೂ ಒಂದು ಕಾನ್ಫಿಡೆನ್ಸ್ ಕೊಟ್ಟು ಈ ತರ ಆದ್ರೆ ಸಿಚುವೇಶನ್ ನಮ್ಗೆ ತಿಳಿಸಿ, ನೀವು ಹಸು ತಿಂದ್ರೋ ಇದಾದ್ರೂ ನಾವು ನಿಮಗೆ ಕಾಂಪನ್ಸೇಷನ್ ಕೊಡ್ತೀವಿ ಅಂದ್ಬಿಟ್ಟು ಅದೆಲ್ಲ ಅವ್ರಿಗೆ ಅರಿವು ಮುಟ್ಟಿಸ್ಬೇಕಾಯ್ತು. ಈಗ ಇವ್ರು ಮಾಡಿರೋದು ಏನಂದ್ರೆ ಹಸುನ ಒಂದು ತಿಂತಂದ್ಬಿಟ್ಟು ಅವರು ಪಾಯ್ಸನ್ ಹಾಕಿ ಈಗ 5 ಹುಲಿ ಸತ್ತಿದೆ. ಇದು ಹೊಣೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಎರಡನೇದಾಗಿ ನಾ ಹೇಳೋದು ನಮ್ಮ ಸರ್ಕಾರದ್ದು ಮಿಸ್ಟೇಕ್ ಇದೆ. ಈ IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅವರು ಹೇಳ್ಬಿಟ್ರು, ಒತ್ತಡ ಮಾಡಿದ್ಗೆ ಒಂದು ಫಾರೆಸ್ಟ್ ಆಫೀಸರ್ ಸಸ್ಪೆಂಡ್ ಆಗಿದ್ರು. ಮಡಿಕೇರಿ ಒಳಗೆ ಮರಗಳು ಇದಾಗಿ ಅವ್ರಿಗೆ ಸಸ್ಪೆಂಡ್ ಮಾಡಿದ್ರು ಇನ್ಕ್ವೈರಿ ಆಗಿ. ಅವ್ರನ್ನ ತಗೊಂಡು ಹೋಗಿ ಇಂತ ಎಕ್ಸಿಕ್ಯೂಟಿವ್ ಪೊಸಿಷನ್ ಆಗಿಟ್ರೆ ಅವ್ರು ಏನ್ ಮಾಡ್ತಾರ, ಅವ್ರು ಕೆಲಸ ಮಾಡಕ್ಕೆ ರೆಡಿ ಇರ್ತಾರೋ ಮಾಡಿಲ್ಲ. ಅಲ್ಲಿರೋ ಜನಕ್ಕೆ, ಸಿಬ್ಬಂದಿಗಳಿಗೆ 3 ತಿಂಗಳು ಸಂಬಳ ಕೊಟ್ಟಿಲ್ಲ. ಅವರು ಕೇಳ್ಕೊಂಡಿದ್ದಾರೆ, ನಮ್ ಮನೆಗೆಲ್ಲ ತೊಂದ್ರೆ ಆಗ್ತಿದೆ, ಊಟಕ್ಕೆ ದುಡ್ಡು ಇಲ್ಲ, ಮೆಡಿಕಲ್ ಬಿಲ್ಸ್ ಕೊಡಕ್ಕೆ ನಮ್ಗೆ ಆಸಕ್ತಿ ಇಲ್ಲ, ಮಕ್ಕಳಿಗೆ ಶಾಲೆ ಕಳ್ಸ್ಕೊಳಕ್ ನಮ್ಗೆ ದುಡ್ಡು ಇಲ್ಲ ಅಂದ್ಬಿಟ್ಟು ಕೇಳ್ಕೊಂಡ್ರು. ಇವ್ರು ಯಾರು ಏನು ಮಾಡಿಲ್ಲ. ಓಕೆ, DCF ಚಕ್ರಪಾಣಿ ಅವ್ರ ಕೈಗೆ ಆಗ್ಲಿಲ್ಲ ಮಾಡಕ್ಕೆ. ಅವ್ರಿಗಿಂತ ಸೀನಿಯರ್ ಆಫೀಸರ್ ಇದ್ದಾರೆ, ಹೀರಲಾಲ್ ಅಂದ್ಬಿಟ್ಟು CCF, ಅವ್ರಾದ್ರು ಮಾಡ್ಬೇಕಾಯ್ತು. ಯಾಕೆ ಇವ್ರು ಎಲ್ಲಾ ಈ ತರ ಮಾಡ್ಬಿಟ್ಟಿದ್ದಾರೆ? ಆಗಿರೋ ಟೈಗರ್ 5 ಟೈಗರ್ ಸತ್ತಿರೋದು ಇಂಡಿಯನ್ ಫಾರೆಸ್ಟ್ ಹಿಸ್ಟರಿ ಫಸ್ಟ್ ಟೈಮ್ ಇಷ್ಟು ಹುಲಿ ಒಟ್ಟಿಗೆ ಸತ್ತಿರೋದು. ನಿಜ 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 ನಿಜ. ಇದು ನಿರ್ಲಕ್ಷ್ಯ ಇರೋದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾರೆ, ಕಾನ್ಫರೆನ್ಸ್ ರೂಮ್ ಅಲ್ಲಿ ಕೂತ್ಕೊಂಡು ಬಿಸ್ಕೆಟ್ ತಗೊಂಡು ಕಾನ್ಫರೆನ್ಸ್ ಗಳು ಮಾಡ್ತಾರೆ. ಮೀಟಿಂಗ್ ಮಾಡಿ ಏನ್ ಸುಖ? ಮೀಟಿಂಗ್ ಅಷ್ಟೆಲ್ಲ ವರ್ಷಗಳಿಂದ ನೋಡ್ಕೊಂಡ್ ಬರ್ತಾ ಇದ್ದೀವಿ. ಮೀಟಿಂಗ್ ಅಂತೂ ಮಾಡ್ತೀರಾ, ಅದು ಕಾರ್ಡ್ ಹಂಗೆ ಇದೆ ಸಿಚುವೇಶನ್. ನಿಮ್ ಸಿಬ್ಬಂದಿಗೆ ಸಂಬಳ ಕೊಡಲ್ಲ ನೀವು. 30 ನಿಮಿಷ ಕೆಲಸ ಮಾಡಿದ್ರೆ 26 ನಿಮಿಷ ಸಂಬಳ ಕೊಡ್ತೀರಾ. ಅವ್ರಿಗೆ ಉಳ್ಕೊಳಕ್ ಜಾಗ ಸರಿ ಕೊಡಲ್ಲ. ಆಂಟಿ ಕೋಚಿಂಗ್ ಕ್ಯಾಂಪ್ ಒಳಗೆ ಅವ್ರಿಗೆ ಊಟದೊಳಗೂ ಕಡಿಮೆ ಕೊಡ್ತೀರಾ, ರೇಷನ್ ಕಟ್ ಮಾಡಿದೀರಾ. ಯಾರ್ರಿ ಉಳಿಸ್ತಾರೆ ಫಾರೆಸ್ಟ್ ನ? ಯಾರ್ರಿ ವನ್ಯಜೀವಿ ಉಳಿಸ್ತಾರೆ? ನೀವುಗಳು ಆರಾಮಾಗಿ ಕೂತ್ಕೊಂಡು ಆಫೀಸ್ ಒಳಗೆ ಬಸ್ಸಿನ ಹಿಡ್ಕೊಂಡು ಕೂತಿದ್ರೆ ಅಲ್ಲಿ ಕಷ್ಟ ಇರೋದು ನಿಮ್ಗೆ ಗೊತ್ತಾ? ಗೊತ್ತಿದ್ರು ನೀವೇನು ಮಾಡಿಲ್ವಲ್ಲ. ಈಗ ಇದು 5 ಹುಲಿ ಸತ್ತಿರೋದು ನಿಮ್ ಹೊಣೆ. ನಿಮ್ಗೆ ಗೊತ್ತಿದೆ ಈ ತರ ತೊಂದರೆಗಳಿದ್ರೆ ನೀವೇನ್ ಮಾಡಿದ್ದೀರಾ? ಓಕೆ, ಸರ್ಕಾರ ಕೈಗೆ ಆಗ್ತಿಲ್ಲ ಅಂದ್ರೆ ನೀವು ಪುಷ್ ಮಾಡ್ಬೇಕು. ಈ ತರ ಇದೆ, ಆಗ್ತಾ ಇಲ್ಲ. ನನಗ್ ಗೊತ್ತು, ನಾನ್ ವನ್ಯಜೀವಿ ಕೆಲಸ ಮಾಡಿದ್ರಿಂದ ನನ್ಗೆ ಗೊತ್ತು, ನೀವು ಕಾಡನ್ನ ಉಳ್ಸಕ್ ಆಗಲ್ಲ. ಯಾಕಂದ್ರೆ ಇಷ್ಟು ದೊಡ್ಡ ಕಾಡಲ್ಲಿ ಇಷ್ಟು ಸಣ್ಣ ಸಿಬ್ಬಂದಿಗಳನ್ನ ಇಟ್ಕೊಂಡು ಕಾಡನ್ನ ರಕ್ಷಣೆ ಮಾಡಕ್ ಆಗಲ್ಲ. ನಮ್ಗೆ ಗೊತ್ತು.
ಆದ್ರೂ ನಾವ್ ಹೇಳೋದು, ನೀವು ಪ್ರೊಆಕ್ಟಿವ್ ಆಗಿದ್ದಿ, ಸಿಬ್ಬಂದಿಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ, ಊರ್ ಜನ ಜೊತೆ ನಾವು ಚೆನ್ನಾಗಿ ಮಾತುಕತೆ ಇಟ್ಕೊಂಡು ಒಳ್ಳೆ ಇದು ಇಟ್ಟಿದ್ರೆ ಈ ಸಿಚುವೇಶನ್ ಗೊತ್ತಾಗ್ಲಿಲ್ಲ. ಇನ್ನೊಂದೇನಂದ್ರೆ ನಮ್ ಸರ್ಕಾರದ್ದು ಇದು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವರು ಈ MMLs ನ ನೀವು ಟೈಗರ್ ರಿಸರ್ವ್ ಮಾಡಿ ಅಂದ್ಬಿಟ್ಟು ಅವರು ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಮಾಡಿಲ್ಲ. ಬೊಮ್ಮಾಯಿಯವರು ಒಂದು ಮಾತು ಹೇಳಿದ್ರು, ಇದು ನನಗೆ ಒತ್ತಡ ಇದೆ, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಬಿಡ್ತಿಲ್ಲ ಅಂದ್ಬಿಟ್ಟು ಅವ್ರು ಹೇಳಿದ್ರು. ಆಮೇಲೆ ಬೊಮ್ಮಾಯಿ ಅವರು ಒಂದು ಒಳ್ಳೆ ಇದು ಕೊಟ್ಟಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ, ಚೀಫ್ ಮಿನಿಸ್ಟರ್ ಇದ್ದಾಗ, ನೀವು ಬೇರೆ ಆಫೀಸ್ ಅಲ್ಲಿ ಕೂತ್ಕೊಂಡು ಟೀ ಕಾಫಿ ಕುತ್ಕೊಂಡಿರ್ಬೇಡಿ, ಫೀಲ್ಡ್ ಬನ್ನಿ, ಫೀಲ್ಡ್ ಅಲ್ಲಿ ಏನ್ ಆಗ್ತಿದೆ ನೋಡಿ ಅಂದ್ಬಿಟ್ಟು ಬೊಮ್ಮಾಯಿ ಹೇಳಿದ್ರು. ಏನ್ ಮಾಡ್ತಿದ್ದಾರೆ ನಮ್ ಸೀನಿಯರ್ ಆಫೀಸರ್. ಓಕೆ ಸರ್, ಅಂದರೆ ಈಗ ನೀವು ಹೇಳೋ ಪ್ರಕಾರ ಒಂದು ಅಲ್ಲಿನ ಜನರ ವಿಶ್ವಾಸ ಗಳಿಸುವಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ಅರಣ್ಯ ಇಲಾಖೆ ಅನ್ನೋದನ್ನು ಹೇಳ್ತಾ ಇದ್ದೀರಾ. ಒಂದು ಇನ್ನೊಂದು ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಅರಣ್ಯ ಇಲಾಖೆ ಮೇಂಟೈನ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ನಿಮ್ಮ ಆರೋಪ. ಬಾಯಿ ಮುಚ್ಕೊಂಡು ಕೂತಿದೀವಿ, ಈಗ ಆಗ್ತಾ ಇರೋದು ಆಗ್ತಾ ಇದೆ. ಕಾಡು ನಾಶ ಆಗ್ತಿದೆ. ಕಾಡಲ್ಗೆ ನೀವು ಎಲ್ಲಾ ತರ ಪ್ರಾಜೆಕ್ಟ್ಗಳು ನಡೀತಿದೆ. ಲೀನಿಯರ್ ಪ್ರಾಜೆಕ್ಟ್ಗಳು, ರಿಸಾರ್ಟ್ಗಳು, ಹೋಮ್ ಸ್ಟೇಗಳು, ಮೋಜು ಮಜಾ ಏರಿಯಾ ಬರ್ತಾ ಇದೆ. ಆಮೇಲೆ ನಮ್ಮ RFOಗಳಿದಾರಲ್ಲ, ಈಗಿರೋ RFOಗಳು, ರೇಂಜ್ ಫಾರೆಸ್ಟ್ ಆಫೀಸರ್ಗಳು, ಅವ್ರು ಬೇರೆ ದುಡ್ಡು ಮಾಡಕ್ಕೆ ಕೂತಿದಾರಂತೂ ಫೀಲ್ಡ್ ಬರ್ತಿಲ್ಲ. ಯಾರು ಫೀಲ್ಡ್ ಹೋಗ್ತಿಲ್ಲ. ಯಾಕಂದ್ರೆ ಅವ್ರು ಯಾಕೆ ಫೀಲ್ಡ್ ಹೋಗ್ತಿಲ್ಲ ಅಂದ್ರೆ ಅವ್ರ ಸೀನಿಯರ್ ಆಫೀಸರ್ ಸರಿ ಇಲ್ಲ. ಅವ್ರ ಸೀನಿಯರ್ ಆಫೀಸರ್ ಅಡ್ಮಿನಿಸ್ಟ್ರೇಷನ್ ಸರಿಯಾಗಿದ್ರೆ ಅವರು ಹೋಗ್ತಾರೆ, ಕೆಲಸ ಮಾಡ್ತಾರೆ. ಇದೆಲ್ಲ ಒಂದು ಕಾಂಬಿನೇಷನ್ ಆಗಿರೋದು. ಡಿಸ್ಕಸ್ ಮಾಡಿದ್ರೆ ಈ ಅಡ್ಮಿನಿಸ್ಟ್ರೇಟಿವ್ ಫೇಲಿಯರ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಫೇಲಿಯರ್. ನಾನು ಒಳ್ಳೆ ಲೀಡರ್ ಇದ್ದಾಗ ನಾನು ನನ್ನ ಟೀಮ್ ನ ಚೆನ್ನಾಗಿ ನೋಡ್ಕೋತೀನಿ, ನನ್ನ ಟೀಮ್ ಇಂದ ಕೆಲಸ ಮಾಡ್ಕೋತೀನಿ. ನಾನೇ ಸರಿ ಇಲ್ಲ ಅಂದ್ರೆ ಬೇರೆಯವ್ರು ಏನ್ ಮಾಡ್ತಾರೆ, ಅಯ್ಯ ನಮ್ಮ ಬಾಸ್ ಹೆಂಗಿದಾರೆ, ನಮ್ ಲೀಡರ್ ಹೆಂಗಿದಾರೆ, ನಾನ್ ಯಾಕೆ ತಲೆ ಕೆರ್ಸ್ಕೋಬೇಕಂತಾರೆ ಜನ. ಸೊ ಸಿಚುವೇಶನ್ ಹಂಗ್ ಬಂದಿದೆ ಇವತ್ತು. ನಾವ್ ಹೇಳ್ತೀವಲ್ಲ, ನಾವು ಜನ, ನೀವು ಟೈಗರ್ ನಮ್ ಫ್ಲಾಗ್ಶಿಪ್ ಸ್ಪೀಶೀಸ್. ಟೈಗರ್ ಹೋಯ್ತಂದ್ರೆ ನಾವು ಹೋಗ್ತೀವಿ. ಟೈಗರ್ ಇಂದ ಕಾಡು ಉಳ್ದಿರೋದು ಅಂದ್ರೆ ಬೇರೆ ಪ್ರಾಣಿಗಳು ಟೈಗರ್ ಇರೋದ್ರಿಂದ ಅದು ಉಳ್ಕೊಂಡಿದೆ. ಮರಗಳಿದೆ, ಗ್ರಾಸ್ ಲ್ಯಾಂಡ್ ಇದೆ, ನೀರು ಇದೆ. ನಿಮಗೆ ಕಾಡು ಹೋದ್ರೆ ಅಷ್ಟೇ, ನಾವು ಇರಲ್ಲ. ಟೈಗರ್ ಹೋದ್ರೆ ಕಾಡಿಲ್ಲ ಅಂದ್ರೆ ನಾವು ಇಲ್ಲ. ಈಗಲೂ ನಮ್ಗೆ ಏನಾದ್ರು ಬೇಜಾರಾಗತ್ತಂದ್ರೆ, ಈ ವಿಷಯಗಳೆಲ್ಲ ಎಷ್ಟೋ ವರ್ಷಗಳಿಂದ ಮಾತಾಡ್ತಿದೀವಿ, ಎಷ್ಟೋ ವರ್ಷಗಳಿಂದ ಹಿಂಗೆ ಇದೆ. ಬಟ್ ಏನಾಗಿದೆ ಹೇಳಿ? 3 ಕಾರ್ಸ್ ಏನಾದ್ರು ಇಂಪ್ರೂವ್ಮೆಂಟ್ ಆಗಿದ್ಯಾ? ಫಾರೆಸ್ಟ್ ಹಾಳಾಗಿ ಹೋಗ್ತಾನೆ ಇದೆ. ಸೀನಿಯರ್ ಆಫೀಸರ್ 2.5 ಲಕ್ಷ ಕರೆಕ್ಟ್. ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ದೊಡ್ಡ ಒಂದ್ ದಿನಾನೇ ಕೂತ್ಕೊಂಡು ಚರ್ಚೆ ಮಾಡ್ಬೋದು ನಾವು. ನಾನ್ ಹೇಳೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೇಲಿಯರ್ ಅಂತ ಹೇಳ್ತೀನಿ. ಆಮೇಲೆ ಈ ಕಮಿಟಿ ಫಾರ್ಮ್ ಮಾಡಿದಾರಲ್ಲ, ಈ ಕಮಿಟಿ ನನಗೆ ನಂಬಿಕೆನೇ ಇಲ್ಲ. ಇವರು ನಮ್ಮ ಅರ್ಜುನ ಡೆತ್ ಆಯ್ತಲ್ಲ, ಎಲಿಫೆಂಟ್ ಡೆತ್, ಡಿಸೆಂಬರ್ 2023, ಅವಾಗ ಎನ್ಕ್ವೈರಿ ಮಾಡಿದ್ರು. ರಿಪೋರ್ಟ್ ಎಲ್ಲಿದೆ ಕೇಳಿದ್ರೆ ರಿಪೋರ್ಟ್ ಕೊಟ್ಟಿಲ್ಲ. ಟೈಗರ್ ಕ್ಲಾತ್ ಬಂತು, ಟೈಗರ್ ಕ್ಲಾ ರಿಪೋರ್ಟ್ ಎಲ್ಲಿದೆ? ಓಕೆ, ಥ್ಯಾಂಕ್ ಯು ಸರ್, TV5 ಜೊತೆಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು.